ಹುಮ್ಮಸ್ ಬರೆದು ನಮ್ಮ ಸಿಬ್ಬಂದಿಗಳಿಂದ ಇವತ್ತು ಗಾಂಧಿ ಜಯಂತಿ ವಿಶೇಷವಾಗಿ ಬ್ಲಡ್ ಕ್ಯಾಂಪ್ನ ಇಟ್ಕೊಂಡಿದ್ದೀವಿ. ಅದು ನಾವು ಓನ್ಲಿ ನಮ್ಮ DSMX ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ರಕ್ತದಾನ ಯಾಕೆ ಮಾಡಬೇಕಪ್ಪ ಅಂದರೆ ನಮ್ಗೆ ಗೊತ್ತಿದೆ, ಒಬ್ಬ ರಕ್ತದಾನ ಮಾಡೋದ್ರಿಂದ 3 ಜೀವಗಳನ್ನು ಉಳಿಸ್ಬೋದು. ಲಾಸ್ಟ್ 13 ವರ್ಷದಿಂದ ಬ್ಲಡ್ ಡೊನೇಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ಏನು ಒಂದು ಸ್ಲೋಗನ್ ಇದೆ, ಅದು ನಿಜಕ್ಕೂ ನಾವು ರಕ್ತ ಕೊಡ್ತಾ ಇರೋದ್ರಿಂದ ನಾವು ಯಾವುದು ಭಯ ಪಡಬೇಕಾಗಿಲ್ಲ. ಇವತ್ತು ನಮ್ಗೆ ಗೊತ್ತಿದೆ, ರಕ್ತ ಕೊಟ್ಟರೆ 6 ಮಂತ್ಸ್ ಒಂದು ಸರಿ, ಜನರಾಗಿ 3 ಮಂತ್ಸ್ ಒಂದು ಸರಿ ಬೇಡ, 3 ಮಂತ್ಸ್ ಬೇಡ, 6 ಮಂತ್ಸ್ ಒಂದು. ಅಂದರೆ ನಾವು ಪ್ರತಿ ವರ್ಷವೂ ವರ್ಷಕ್ಕೆ 2 ಬಾರಿ ರಕ್ತದಾನ ಮಾಡ್ತೀವಿ. ಮಿನಿಮಮ್ ವರ್ಷದಲ್ಲಿ ಒಂದು 450ರಿಂದ 500 ಯೂನಿಟ್ಗಳ ಬ್ಲಡ್ನ ಲೈನ್ಸ್ ಬ್ಲಡ್ಗಳು ಕೊಡ್ತಾ ಇರೋದ್ರಿಂದ ನಾನು ಪರ್ಸನಲ್ಗೆ ಕಿದ್ವಾ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿರ್ತಕ್ಕಂಥ ಮಕ್ಕಳು ನೋಡಿದ್ರೆ ನಿಜಕ್ಕೂ ಮಕ್ಕಳಿಗೆ ಬೇಕಾದಂಥ ಬ್ಲಡ್ಡು, ಅವ್ರಿಗಿರ್ತಕ್ಕಂಥ ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿರೋಂಥ ವ್ಯಕ್ತಿಗಳಾಗಿರ್ಬೋದು, ಏನು ಮ್ಯಾಂಡೇಟ್ರಿ ಇದೆಲ್ಲ ಗೊತ್ತಿಲ್ಲ, ಬಟ್ ರಕ್ತ ಮಾತ್ರ ಮ್ಯಾಂಡೇಟ್ರಿ. ಹಾಗಾಗಿ ರಕ್ತದಾನ ಮಾಡಿ ಜೀವ ಉಳಿಸಿ. ನಿಮ್ಮ ರಕ್ತ ಹೊಸ ರಕ್ತ ಹುಟ್ಟುತ್ತೆ, ಹೊಸ ರಕ್ತ ಕಣಗಳು ಬರ್ತವೆ ಬಾಡಿಯಲ್ಲಿ. ಹಾಗಾಗಿ ಯಾವುದೇ ಭಯ ಪಡಬೇಡಿ. ನೀವು 6 ತಿಂಗಳು ಒಂದ್ಸರಿ ರಕ್ತ ಕೊಟ್ಟರೆ, ಎಷ್ಟೋ ಜನ ರಕ್ತದಾನ ಮಾಡಿ ದಾಖಲೆಗಳು ಬರ್ಕೊಂಡಿದ್ದಾರೆ. ಯಾಕೆ ದಾಖಲೆಗಳು? ಅದೊಂದು ಪ್ಯಾಷನ್ ಅಲ್ಲ, ರಕ್ತ ಕೊಡ್ತಾ ಇರೋದ್ರಿಂದ ಜೀವ ಉಳಿಸ್ಬೋದು, 3 ಜೀವ ಒಂದು ಮರುಜೀವ ಕೊಡ್ಬೋದು ಅಂತೇಳಿ ಆ ಒಂದಿದೆ. ಹಾಗಾಗಿ ನಾವು DSMX ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅವ್ರಿಗೆ ಅಭಿಮಾನಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ರಕ್ತದಾನ ಮಾಡಿ, ಇವತ್ತು ಗಾಂಧಿ ಜಯಂತಿ ವಿಶೇಷ ಅಂತಲ್ಲ, ಯಾವುದೇ ಒಂದು ನೀವು ಅವಕಾಶ ಸಿಕ್ಕಾಗ ರಕ್ತದಾನ ಮಾಡಿ. ಯಾಕೆಂದರೆ ನೀವು ರಕ್ತದಾನ ಮಾಡ್ತಾ ಇರೋದ್ರಿಂದ ನಾನು ಆವಾಗಲೇ ಹೇಳಿದ್ದೀನಿ, ಒಂದು 3 ಜೀವ ಉಳಿಸ್ಬೋದು. ಹಾಗಾಗಿ ರಕ್ತದಾನ ಮಾಡಿ. ಯಂಗ್ಸ್ಟರ್ಸ್, ಬೇಸಿಕಲಿ ಯಂಗ್ಸ್ಟರ್ಸು, ನಾನು ಇವತ್ತು ನೋಡ್ತಾ ಇದ್ದೀನಿ, 60 ವರ್ಷ ಆದರೂ ವಾಲಂಟ್ರಾಗಿ ಬಂದು ಮುಂದೆ ರಕ್ತದಾನ ಮಾಡ್ತಾಯಿದ್ದಾರೆ. ಈ 18 ವರ್ಷ 20 ವರ್ಷ ಆದವ್ರಿಗೆ ಏನು ರಕ್ತದಾನ ಕೊಡೋದ್ರಲ್ಲಿ ಏನಿಲ್ಲ. ಹೆಣ್ಮಕ್ಳು ನಮ್ಮ ಕಂಪ್ನಿಯಲ್ಲಿ ನೋಡ್ತೀವಿ, ಇವತ್ತು ಹೆಣ್ಮಕ್ಳು ಮುಂದೆ ಬಂದು ರಕ್ತದಾನ ಮಾಡ್ತಾಯಿದ್ದಾರೆ. ಹಾಗಾಗಿ ಇಲ್ಲಿ ರಕ್ತದಾನ ಮಾಡೋದ್ರಲ್ಲಿ ಯಾವುದೇ ಭೇದ ಭಾವ ಬೇಡ. ಹೆಣ್ಣು ಗಂಡು ರಕ್ತದಾನ ಮಾಡಿ ಒಳ್ಳೆಯದಾಗಿ. ರಕ್ತದಾನ ಅಂತ ಅಂದ್ಕೊಂಡು ಬಿಟ್ಟರೆ ನೀವು ಕ್ಯಾನ್ಸರ್ ಚೆಕಪ್ ಆಗಿರ್ಬೋದು, ಬೇರೆ ಆರೋಗ್ಯ ಶಿಬಿರ, ಐ ಚೆಕಪ್ ಆಗಿರ್ಬೋದು, ಬೇರೆ ಬೇರೆ ಮಾಡ್ತಾಯಿದ್ದೀವಿ. ಹಾಗಾಗಿ ಅದು ಒಂಥರ ವರ್ಷದಲ್ಲಿ 365 ದಿನ ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗೆ ನಮ್ಮದು. ಕ್ರಿಕೆಟ್ ಆಯಿತು, ಫುಟ್ಬಾಲ್ ಆಯಿತು, ನಮ್ಮ ಕಸ್ಟಮರ್ ಜೊತೆ ನಮ್ಮ ಎಂಪ್ಲಾಯ್ ಆಯಿತು. DSMX ಇಂಥದ್ದು ಮಾಡಿಲ್ಲ ಅಂತಿಲ್ಲ, ಎಲ್ಲ ಮಾಡ್ತಾಯಿದ್ದೀವಿ, ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಅದಕ್ಕೆ ಕೆಲಸ ನಮ್ಮ ಕಂಪ್ನಿ ಮಾಡ್ಕೊಂಡು ಬರ್ತಾ ಇದೆ. ಇದು ಒಂದೇ ಅಂತಲ್ಲ, ರಕ್ತದಾನ ಪ್ರತಿ ವರ್ಷದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಕೆಲಸ ನೀವು ಮಾಡಿ, ರೆಕಗ್ನೈಸ್ ಅನ್ನೋದು ಆಟೋಮೆಟಿಕಾಗಿ ಬರ್ತದೆ. ದಯವಿಟ್ಟು ರೆಕಗ್ನೈಸ್ಗೋಸ್ಕರ ಕೆಲಸ ಮಾಡಬೇಡ್ರಿ. ನಿಮ್ಮ ಕೆಲಸ ಮಾಡ್ತಾ ಇದ್ದರೆ ರೆಕಗ್ನೈಸ್ ಉಳ್ಕೊಂಡ್ಬರುತ್ತೆ. ಹಾಗಾಗಿ ಕೆಲಸ ಒಳ್ಳೆ ಕೆಲಸ ನಮ್ಮ DSMX ಮಾಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.